ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಮಂಗಳವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆ ಫ್ರೆಂಡ್ಸ್ ಇವತ್ತು ಟೈಮು 8 o'clock ಆಗಿದೆ. ಸೊ ಇವಾಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನನ್ನ ಸೆಲ್ಫ್ ಕೇರ್ ಇರುತ್ತೆ. ಸೊ ಒಂದು ಸಣ್ಣದಾಗಿ ಸೆಲ್ಫ್ ಕೇರ್ ಇರುತ್ತೆ, ಜೊತೆಗೆ ವ್ಲಾಗ್ಸ್ ಇರುತ್ತೆ. ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಫ್ರೆಂಡ್ಸ್, ನನ್ನ ರೊಟೀನು ಕೂಡ ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ನಾನಿವಾಗ ವೆಯ್ಟ್ ಲಾಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇನ್ನು ಮಕ್ಕಳು ಕೂಡ ದೊಡ್ಡವರಾದ್ರಲ್ಲ, ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಇನ್ಮೇಲೆ ಕ್ಯಾರಿ ಮಾಡ್ತೀನಿ. ಸೊ ಏನೆಲ್ಲ ಇರುತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಅಂತ ಹೇಳ್ತಾ, ಜೊತೆಗೆ ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಆಲ್ಮೋಸ್ಟ್ ವೆಯ್ಟ್ ಲಾಸ್ ಡ್ರಿಂಕ್ ಇರುತ್ತೆ. ಸೊ ನನ್ನ ಪ್ರತಿಯೊಂದು ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಜೊತೆಗೆ ಫ್ರೆಂಡ್ಸ್ ಇವತ್ತು ಕೂಡ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಇದೆ. ಸೊ ಮತ್ತು ಸ್ಕಿನ್ ಗ್ಲೋಯಿಂಗ್ ಸ್ಕಿನ್, ಜೊತೆಗೆ ಆ್ಯಕ್ನಿ ಫ್ರೀ, ಇವಕ್ಕೆಲ್ಲ ಒಂದು ಡ್ರಿಂಕ್ಸ್ ನಾನು ನಿಮ್ಮನಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮಾರ್ನಿಂಗ್ ಟೈಮು. ಸೊ ಹಾಗೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಜೊತೆಗೆ ಇವತ್ತಿನ ಡೇ ಯಾವ ಥರ ಮೂವ್ ಆನ್ ಆಗುತ್ತೆ ಅಂತ ನಿಮ್ಮನಿಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ. ಜೊತೆಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ರಂಗೋಲಿಯೊಂದಿಗೆ ಇವತ್ತಿನ ದಿನ ಕೂಡ ಶುರು ಮಾಡೋಣ. ಬನ್ನಿ, ಇವತ್ತಿನ ರಂಗೋಲಿ ಹೇಗಿರುತ್ತೆ ನೋಡ್ಕೊಳ್ಳೋಣ. ನೋಡಿದ್ರಲ್ಲ ರಂಗೋಲಿ ಹೇಗಿದೆ ಅಂತೇಳಿ, ತುಂಬಾ ಸಿಂಪಲ್ ಆಗಿ ರಂಗೋಲಿನ ಹಾಕಿದ್ದೀನಿ. ಇನ್ನಾಗೆ ಫ್ರೆಂಡ್ಸ್, ನನ್ನ ಜೊತೆಗೆ ನಾನು ಎದ್ದು ಫೇಸ್ ವಾಶ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆದ್ಮೇಲೆ ಒಂದು ಸ್ವಲ್ಪ ಟೈಮ್ ಕೊಟ್ಟರು ನನಗೆ ಅಂತ. ಸೊ ದೊಡ್ಡ ಮಹಾನುಭಾವ ಯಾರಪ್ಪ ಅಂದರೆ, ಇಲ್ಲಿದ್ದಾನೆ ನೋಡಿ, ಗುಡ್ಡಣ್ಣ ಇಲ್ಲಿ. ಸೊ ನನಗೆ ಅಂತ ಟೈಮ್ ಕೊಡೋ ಫ್ರೆಂಡ್ಸ್ ಇವತ್ತು, ಅದೇ ನಂಗೊಂದು ದೊಡ್ಡ ಖುಷಿ. ಸೊ ಜೊತೆಗೆ ನನ್ನ ದೊಡ್ಡ ಮಗನು ಕೂಡ ಎದ್ದಿದ್ದಾನೆ. ಹೇಳಕಲ್ಲ. ಸೊ ಹಾಗೆ ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ನಾವು ಸ್ವಲ್ಪ ಮಲ್ಗೋ ಪ್ಲೇಸ್ನ ಕೂಡ ಚೇಂಜ್ ಮಾಡಿದ್ದೀವಿ. ಸೊ ಏನಪ್ಪಾ ಅಂತಂದ್ರೆ, ಹಿಂಗೆ ಮಾಡ್ಕೊತಿದ್ವಿ. ಯಾಕಡೆ ಅಂದರೆ, ನಾವು ಪೂರ್ವ ಪಶ್ಚಿಮದ ಕಡೆ ಮಲಗಬಾರ್ದಂತೆ ಫ್ರೆಂಡ್ಸ್, ತುಂಬ ಕೆಟ್ಟದ್ದು. ಏನಂತಂದರೆ, ಈ ಪಶ್ಚಿಮ ಸೈಡ್ ಇದೆಯಲ್ಲ, ಈ ಸೈಡು ತಲೆ ಹಾಕಿ ಮಲಗೋದ್ರಿಂದ ಮನೇಲಿ ಜಗಳ, ಕೆಟ್ಟ ಕನಸು, ಸೊ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತಂತೆ ಈ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ. ಸೊ ಹಾಗಾಗಿ ನಾವು ಇನ್ನು ಪೂರ್ವ ದಿಕ್ಕಿಗೆ ಮಲಗ್ತಾ ಇದ್ವಿ. ಪೂರ್ವ ದಿಕ್ಕು ಅನ್ನೋದು ತುಂಬಾ ಒಂದು ಒಳ್ಳೆ ದಿಕ್ಕು. ಸೊ ಅದರಲ್ಲೂ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ತುಂಬಾ ಒಳ್ಳೆಯದು. ಸೊ ದಟ್ ಹಾಗಾಗಿ ನಾವು ಈಗ ಮಲಗ್ತಾ ಇದ್ದಾರೆ ಫ್ರೆಂಡ್ಸ್, ಈಗ ಮಲಗಲಿಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ತುಂಬ ಒಳ್ಳೆ ದಿಕ್ಕು ಯಾವುದಪ್ಪ ಅಂದರೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ಕಡೆ ತುಂಬ ಒಳ್ಳೇದಂತೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಒಳ್ಳೇದಂತೆ. ಸೊ ನಾವು ದಕ್ಷಿಣದ ಕಡೆ ಮಲಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ಟಿಲ್ ನನ್ನ ಮಕ್ಕಳು ಬಿದ್ದೋಗ್ಬಿಡ್ತಾರೆ ಫ್ರೆಂಡ್ಸ್, ಇಲ್ಲಿ ಥರ ಹಿಡ್ಜು ಹಿಂಗೆ ಮತ್ತು ಬೀರು ಚೇಂಜು ತುಂಬಾ ಕೆಲಸ ಹಿಡಿಯುತ್ತೆ. ಸೊ ದಟ್ ಹಾಗಾಗಿ ನಾವು ಪೂರ್ವ ದಿಕ್ಕಿಗೆ ಓಕೆ. ಸೊ ಹಾಗಾಗಿ ನೀವು ಆದಷ್ಟು ದಕ್ಷಿಣ ಮತ್ತು ಪೂರ್ವ ದಿಕ್ಕಿಗೆ ಮಲ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದು. ನಿಮ್ಮ ಹೆಲ್ತ್ ವೈಸ್ ಆಗಿರ್ಬೋದು, ಮನೆ ಅಭಿವೃದ್ಧಿ ಆಗಿರ್ಬೋದು, ದುಡ್ಡಿನ ವಿಷಯದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಗುಡ್ ಅಂತಲೇ ಹೇಳ್ಬೋದು. ಓಕೆನಾ? ಇನ್ನು ಫ್ರೆಂಡ್ಸ್, ಅವನೇ. ಸೊ ಹಾಗೆ ಫ್ರೆಂಡ್ಸ್, ಮನೆ ಕ್ಲೀನಿಂಗ್ ಮಾಡಿಕೊಂಡು ಅಡುಗೆನೂ ಶುರು ಮಾಡ್ಕೊಂಡ್ಬಿಡೋಣ ಅಂತೇಳಿ ಬನ್ನಿ. ಇವತ್ತಿನ ಅಡುಗೆ ಏನಿದೆ ಅಂತೇಳಿ ನೋಡೋಣ. ಸೊ ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಸ್, ನನ್ನ ಮಕ್ಕಳಿಬ್ರು ಆಟ ಆಡ್ತಾ ಇದ್ದಾರೆ. ಎಲ್ಲಿ ಗುಂಡಣ್ಣ ಬಂಗಾರ? ಏನದು? ಅಯ್ಯೋ, ದೃಷ್ಟಿ ತೆಗೆಯೋದಕ್ಕಂದ ಅದು. ದೃಷ್ಟಿ ತೆಗೆಯೋದ್ರಲ್ಲಿ ನೀನು ಆಟ ಆಡ್ತಾ ಇದೀಯಾ? ಪರ್ವಿತಣ್ಣ ಏನ್ ಮಾಡ್ತಿದ್ಯಾ ಕಂದ? ಪರ್ವಿತು ಕೊಡು ಮಗ್ನೆ ಅವನಿಗೆ ಒಂದು ಕೊಡು. ಎರಡು ಎಷ್ಟೊಂದು ತಂದಿದ್ದಾನೆ ನೀನು. ತಗ, ನೀನೊಂದು ಅವನೊಂದು. ಓಕೆ, ಆಟ ಆಡ್ರಿ ಇಬ್ರು.
ಸಕ್ಕರೆ ಕಿತ್ತಾಕ್ತಾನೆ ಬೋಡಿ. ಪರ್ವೀತ್ ಗುಳ್ಳಣ್ಣ ಇಲ್ಲಿ, ಪರ್ವೀತಣ್ಣ ಆಯ್ ಹೇಳ್ಕಂದ. ಪರ್ವೀತು ಆಯ್ ಹೇಳ್ಕಂದ ಇಲ್ಲಿ ಮಗ್ನೆ. ಗುಂಡು 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 ಗುಂಡು. ಏ ಗುಂಡಣ್ಣ ಹಂಗೆ ಮಾಡ್ಬಾರ್ದು, ನೀವಿಬ್ರು ಅಣ್ಣ ತಮ್ಮ ತಾನೆ. ಪ್ರೀತಿಯಿಂದ ಇರಬೇಕು, ತಮ್ಮನ್ನ ಪ್ರೀತಿಯಿಂದ ನೋಡ್ಕೋಬೇಕು ಕಂದ. ನಿನ್ ಮುದ್ದಿನ ತಮ್ಮ ತಾನೆ ಇವನು ಕಂದ. ಯಕ್ಷಿತ ನಿನ್ ಮುದ್ದಿನ ತಮ್ಮ ತಾನೆ ಇವನು. ನಗು ಬರ್ತೈತೆ ಕಂದ. ಇವಾಗ ಪಾಪನ್ ಫ್ರೆಂಡ್ಸ್. ಇನ್ನು ರಂಗೋಲಿ ಕೂಡ ಹಾಕಿದ್ದಾಯ್ತು. ಇವಾಗ ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಮನೆಯೆಲ್ಲ ತುಂಬ ಮಿಸ್ಟಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮನೆ ತುಂಬ ಆಟ ಸಾಮಾನ. ಸೊ ಯಕ್ಷಿತಣ್ಣ ಬಾ ಮಗ್ನೆ, ಪುಟಾಣಿ ಆಟ ಸಾಮಾನೆಲ್ಲ ಇರ್ತೀರಣ್ಣ. ಹೆಲ್ಪ್ ಮಾಡ್ತೀಯ ನನಗೆ? ಈ ಜಾನ ಇದು ಮಕ್ಕ ತೊಳ್ತಿದ್ಯಾ? ತಣ್ಣೀರು ಕುಡಿತಿದ್ಯಾ? ಬಾಯಿ ತೊಳ್ಕೊಬೇಕು ಕಂದ. ಸೊ ಹಾಗೆ ಫ್ರೆಂಡ್ಸ್, ನನ್ನ ದೊಡ್ಡ ಮಗ ಹೆಲ್ಪ್ ಮಾಡ್ತಾನಂತೆ. ಸೊ ದಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನಾನು ರಂಗೋಲಿ ಹಾಕುವಾಗ ನಾನು ತುಂಬಾ ಡಿಸ್ಟರ್ಬ್ ಆಗ್ತಿದ್ದೆ ಅಂಥೇಳಿ ನನ್ನ ಚಿಕ್ಕ ಮಗ ನೋಡಿ ಈ ಥರ ತೊಟ್ಲಿಗೆ ಹಾಕ್ಬಿಟ್ಟು ರಂಗೋಲಿ ಹಾಕಿದ್ದೆ ನಾನು. ಇನ್ನು ಅಲ್ಲಿ ಒಂದು ಅಲ್ಲಿಗೆ ಅಡ್ಡ ಇಟ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಆಚೆ ಹೋಗೋಣ, ಅಲ್ಲಿಗೆ ಅಡ್ಡ ಇಟ್ಬಿಡೋಣ ಅಂತ. ಸೊ ಕುಕಿಂಗ್ ಕೂಡ ಶುರು ಮಾಡ್ಕೊಂಬಿಡೋಣ. ಪರ್ವೀತ್ ಏನಿದು ನಿನ್ನ ಅವಸ್ಥೆ? ಆಯ್ತು ಬಾ ಕಂದ, ಏನಾಯ್ತು ತಿನ್ ಬಾಯ್ಲಿ. ಬಾ ಬಾ. ಗುಣ ನೋಡ್ಕೊಂಡು ಹೆಂಗಿದ್ದೆ. ಈ ಕೈ ಹಿಡ್ಕೊಂಬಿಟ್ಟೈತಾ? ಅಯ್ಯೋ ನನ್ನ ಮಗು ಪುಟಾಣಿ ಕೈ ಇಟ್ಕೊಂಬಿಟ್ಟೈತೆ ನೋಡಪ್ಪ ಇದು. ಆಯ್ತು ಬಾ ಕಂದ. ಫ್ರೆಂಡ್ಸ್, ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಒಂದಿಷ್ಟು ಪಾತ್ರೆ ಇದೆ ಫ್ರೆಂಡ್ಸ್, ಪಾತ್ರೆನ ವಾಶ್ ಮಾಡಬೇಕು. ಜೊತೆಗೆ ನಾನು ಒಂದು ಹೆಲ್ದಿ ಡ್ರಿಂಕ್ನ ಮಾಡ್ಕೊಂಡಿದ್ದೆ, ಬರೀ ಹೊಟ್ಟೆಲಿ ಕುಡಿಯೋಣ ಅಂತ. ಹಾಗೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ನನ್ನ ನೈಟ್ ಇದರಲ್ಲಿ ಒಂದು 10-15 ಕಾಳು ಮೆಂತೆಕಾಳಿದ್ದಾವೆ. ಮೆಂತೆಕಾಳು, ಸ್ವಲ್ಪ ನೀರು, ಇದನ್ನ ಹಾಕಿ ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಹಾಗೆ ಫ್ರೆಂಡ್ಸ್, ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ನಿಗೆ ಆಗಿರ್ಬೋದು, ಏರ್ ಗ್ರೋತಿಗೆ ಆಗಿರ್ಬೋದು, ಮತ್ತು ನಮ್ಮಲ್ಲಿ ಫ್ಯಾಟ್ ಬರ್ನಿಂಗ್ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದೆ, ಮನೆಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಫ್ರೆಂಡ್ಸ್. ಇದು ಫ್ಯಾಟ್ ಬರ್ನ್ ಕೂಡ ಮಾಡುತ್ತೆ, ಮತ್ತು ನಮ್ಮ ಹೆಲ್ತಿಗೂ ಒಳ್ಳೆಯದು. ಸ್ಕಿನ್ನಿಗೆ ಆಗಿರ್ಬೋದು, ಏರ್ಸಿಗೆ ಆಗಿರ್ಬೋದು, ಫ್ಯಾಟ್ ಬರ್ನಿಂಗಿಗೆ ಆಗಿರ್ಬೋದು ತುಂಬಾ ಒಳ್ಳೆಯದು. ಇದನ್ನ ನೈಟು ನೆನೆಸಿ ಮಾರ್ನಿಂಗ್ ಕುಡಿಯೋದ್ರಿಂದ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ. ಕುಡಿದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮಾಡ್ಕೊಳ್ತೇವೆ.
ಮತ್ತೆ ಫ್ರೆಂಡ್ಸ್ ಕಾಳೇನು ಕಹಿ ಇರಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಒಂದು 10-15 ಕಾಳು ಫ್ರೆಂಡ್ಸ್ ಆರಾಮಾಗಿ ತಿನ್ಕೋಬೋದು. ಕಹಿ ಏನು ಇರಲ್ಲ. ನೀವು ರಾತ್ರಿ ನೆನೆಸಿ ಮಾರ್ನಿಂಗ್ ಬೇಕಾದ್ರೆ ನೋಡಿ, ಕಾಳು ಕಹಿನೇ ಬಂದಿರಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಅಷ್ಟೊಂದು ಕಹಿ ಏನಿರಲ್ಲ ಫ್ರೆಂಡ್ಸ್, ಲೈಟ್ ಆಗಿರುತ್ತೆ ಅಷ್ಟೇ. ಕೊಡಲ್ಲ ಕೊಡು ಕೊಡು ಎಷ್ಟೋ ಜನ ಮೆಂತೆಕಾಳು ಕಹಿ ತಿನ್ನಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನೈಟ್ ನೆನೆಸಿ ಮಾಡಿ ತಿನ್ನೋದೆ 10-15 ಕಾಳು ಆರಾಮಾಗಿ ತಿನ್ಬೋದು. ತುಂಬಾನೇ ಒಳ್ಳೇದು. ಕಹಿ ಇರುತ್ತೆ ಹೊಡ್ಕೊಂಡ ಅದು. ಸೊ ಪಾತ್ರೆನ ವಾಶ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಜೊತೆಗೆ ಫ್ರೆಂಡ್ಸ್ ಇವಾಗ ಕ್ವಿಕ್ಕಾಗಿ ನಾನು ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೇ ಫ್ರೆಂಡ್ಸ್ ಇನ್ನು ಉಪ್ಪಿಟ್ಟು ಜೊತೆಗೆ ಒಂದು ಒಳ್ಳೆ ಗುಡ್ ಕಾಂಬಿನೇಷನ್ ಸ್ವೀಟ್ ಅಂದರೆ ಕೇಸರಿಬಾತು. ಸೊ ಹಾಗಾಗಿ ನಾನಿಲ್ಲಿ ಕೇಸರಿಬಾತು ಮತ್ತು ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಫ್ರೆಂಡ್ಸ್ ಇನ್ನು ನನ್ನ ದೊಡ್ಡ ಮಗನಿಗೆ ಇದಂದರೆ ತುಂಬಾ ಇಷ್ಟ. ಉಪ್ಪಿಟ್ಟೇನು ಇಷ್ಟಪಡಲ್ಲ, ಬಟ್ ಅವ್ನು ಜಾಸ್ತಿ ಪ್ರಿಫರೆನ್ಸು ಜಾಸ್ತಿ ಲೈಕ್ ಮಾಡೋದು ಸ್ವೀಟ್ ಬಂದುಬಿಟ್ಟು ಕೇಸರಿಬಾತು. ಸೊ ಹಾಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ, ಉಪ್ಪಿಟ್ಟು ನಮಗೆ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ಇದನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 4-5 ಸ್ಪೂನಷ್ಟು ತುಪ್ಪ ಹಾಕಿ, ಮತ್ತು ರವೆ ಬರುತ್ತಲ್ಲ ಫ್ರೆಂಡ್ಸ್, ಮಾಮೂಲಿ ತಿಂಡಿ ರವೆ ಬರುತ್ತಲ್ಲ, ಆ ರವೆನ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೆ. ರವೆನ ಅಂದರೆ ಕೇಸರಿಬಾತಿಗೂ ಜೊತೆಗೆ ಉಪ್ಪಿಟ್ಟಿಗೂ ಸೇರಿಸಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಪಕ್ಕದ ಪ್ಯಾನಲ್ಲಿ ನಾನು ಸಕ್ಕರೆ ಹಾಕಿ ನೀರು ಹಾಕಿಟ್ಟಿದ್ದೀನಿ. ಇನ್ನು ಈ ಪ್ಯಾನಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್ ಪಕ್ಕದಲ್ಲಿ ಪ್ಯಾನ್ ಕೇಸರಿಬಾತು ಇಟ್ಟಿದ್ನಲ್ಲ, ಅದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೂ ತುಪ್ಪನ ಆ್ಯಡ್ ಮಾಡಿಕೊಂಡೆ ಫ್ರೆಂಡ್ಸ್. ಹಾಗೆ ನೀರನ್ನ ಹಾಕಿಬಿಟ್ಟು ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ರವೆನ ಸೇರಿಸ್ಕೊಳ್ಳೋಣ ಅಂತೇಳಿ ಇನ್ನು ಪಕ್ಕದ ಪ್ಯಾನ್ ಇದೆಯಲ್ಲ ಫ್ರೆಂಡ್ಸ್, ಪಕ್ಕದ ಪ್ಯಾನಲ್ಲಿ ನಾನು ತುಪ್ಪ ಜೊತೆಗೆ 1-2 ಏಲಕ್ಕಿ, 1-2 ಲವಂಗ ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ನೀವು ಕೇಸರಿಬಾತ್ ಪುಡಿ ಇದ್ದರೆ ಕೇಸರಿಬಾತ್ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ನಾನು ಎನಿ ಟೈಮ್ ನಾನು ಮಾಮೂಲಿ ತಿಂಡಿ ಅರಿಶಿನ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಅಂದರೆ ಫ್ರೆಂಡ್ಸ್ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಿಲ್ಲ, ಏನೂ ಆ್ಯಡ್ ಮಾಡ್ತಿಲ್ಲ. ಸೊ ಹಾಗೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಉಪ್ಪಿಟ್ಟಿಗೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ರವೆ ಸ್ವಲ್ಪ ಜಾಸ್ತಿ ಉಪ್ಪಿನಂಶ ಉಪ್ಪು ಜಾಸ್ತಿ, ಒಂದು ಶುಂಠಿ ಉಪ್ಪಿನಂಶ ಇದ್ದೇ ಇರುತ್ತೆ ರವೆಯಲ್ಲಿ. ಸೊ ಹಾಗಾಗಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವೆರಡು ಚೆನ್ನಾಗಿ ಕುದಿ ಬಂದಿದ ತಕ್ಷಣ ನಾನು ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಫ್ರೆಂಡ್ಸ್ ಇದಿನ್ನೂ ಅದು ಮುಂಚೆನೇ ಕುದಿ ಬಂದಿತ್ತಲ್ವ, ಸೊ ಇದನ್ನು ಲೋ ಫ್ಲೇಮಲ್ಲಿಟ್ಟು ಕೇಸರಿಬಾತಿಗೆ ನಾನು ರವೆನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗನೂ ಬಂದ, ಅಮ್ಮ ಏನೋ ಮಾಡ್ತಿದ್ಯಲ್ಲ ಕಿಚನಲ್ಲಿ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಅವ್ನು ಎತ್ಕೊಂಡೆ ಕುಕ್ಕಿಂಗ್ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್ ಇನ್ನು ತಿಂಡಿಗೆ ಅಂತೇಳಿ ಉಪ್ಪಿಟ್ಟು ಮತ್ತು ಕೇಸರಿಬಾತು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಚಿಕ್ಕ ಮಗನಿಗೆ ಅದಂತೆ ಸ್ಪೆಷಲಾಗಿ ಮಾಡಿಲ್ಲ. ಸೊ ಇವತ್ತು ಅವನು ಉಪ್ಪಿಟ್ಟೇ ತಿನ್ನಬೇಕು. ಓಕೆ, ಇನ್ನು ಕೇಸರಿಬಾತು ತಿನ್ಸಲ್ಲ ಫ್ರೆಂಡ್ಸ್, ಯಾಕೆಂದರೆ ಶುಗರ್ ಆ್ಯಡ್ ಮಾಡಿದ್ದೀನಲ್ವ. ಸೊ ಹಾಗಾಗಿ ಅವನಿಗೆ ಉಪ್ಪಿಟ್ಟಷ್ಟೇ ತಿನ್ನಿಸ್ತೇನೆ. ಊಟ ಬೋ ತಿಂತಕ್ಕಂದ ಬಂಗಾರೆ, ಬೋ ತಿಂತೀಯಾ ತೋರಿಸ್ತಾ ಇದ್ದಾನೆ ಫ್ರೆಂಡ್. ಸೊ ನನ್ನ ಮಕ್ಕಳಿಗೆ ಊಟ. ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಉಪ್ಪಿಟ್ಟು ಮತ್ತು ಕೇಸರಿಬಾತು ಮಾಡ್ಕೊಂಡಿದ್ದೀನಿ. ಇನ್ನು ಚಿಕ್ಕ ಮಗನಿಗೆ ಫ್ರೆಂಡ್ಸ್ ಕೇಸರಿಬಾತು ತಿನ್ಸಲ್ಲ, ಶುಗರ್ ಆ್ಯಡ್ ಮಾಡಿದ್ದೀನಿ ಅಂತೇಳಿ. ಇನ್ನು ನನ್ನ ದೊಡ್ಡ ಮಗನಿಗೆ ಉಪ್ಪಿಟ್ಟು ಕೇಸರಿಬಾತು ತಿನ್ನಿಸಿ ಇವನಿಗೆ ಬರೀ ಉಪ್ಪಿಟ್ಟು ತಿನ್ನಿಸ್ತೀನಿ. ಬೋ ತಿಂತಿಗಂದ. ಸೊ ಹಾಗೆ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮತ್ತೆ ಫ್ರೆಂಡ್ಸ್ ಉಪ್ಪಿಟ್ಟು ಆಗಿದೆ. ಹ್ಞೂ ಕಂದ ಇಲ್ಲಿ ಆಗಿದೆ ಕಂದ. ಬೋ ತಿಂತೀಯಾ? ಆಯ್ತು ಆಯ್ತು ಸರಿ. ಅದು ಎತ್ಕೊಡು ತುಳಿಬಾರ್ದು. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಗನಿಗೆ ತಿನ್ಸೋಣ ಅಂತ ಬಂದೆ.
ಸೊ ತಿಂಡಿನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ಬ್ರೇಕ್ಫಾಸ್ಟ್ ಕೂಡ ಮುಗೀತು. ನನ್ನ ಚಿಕ್ಕ ಮಗ ಒಂದು ಸ್ವಲ್ಪ ತಿಂದ ಉಪ್ಪಿಟ್ಟು. ಸೊ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅನಿಸುತ್ತೆ ಫ್ರೆಂಡ್ಸ್. ಇನ್ನು ನನ್ನ ದೊಡ್ಡ ಮಗ ಉಪ್ಪಿಟ್ಟು ಕೇಸರಿಬಾತಿಂದ ಫಸ್ಟ್ ಟೈಮ್ ಉಪ್ಪಿಟ್ಟನ್ನ ತಿಂದಿದ್ದು. ಸೊ ಖುಷಿ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಲಾಗ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಸಿಂಪಲಾಗಿ ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ಇನ್ನು ಪಾಪು ಕೂಡ ಬಂದಿದ್ದಾನೆ. ತೊಟ್ಲಿಗೆ ಹಾಕಿದ್ದೀನಿ. ತೊಟ್ಲು ಅಂದರೆ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಸೊ ಹಾಗೆ ಫ್ರೆಂಡ್ಸ್, ಲಾಗ್ನು ಕೂಡ ಏನು ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.